ಬನ್ನಿ ಇದೀಗ ನೇರವಾಗಿ ನಾವು ಜಾರ್ಖಂಡ್ನಿಂದ ಅಬುಧಾಬಿಗೆ ಹೋಗೋಣ. ಅಬುಧಾಬಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಉದ್ಘಾಟನೆ ಆಯಿತು. ಈಗ ಮತ್ತೊಂದು ಹಿಂದೂ ದೇವಾಲಯದ ಲೋಕಾರ್ಪಣೆಗೆ ಪ್ರಧಾನಿ ಮೋದಿ ಹೊರಟಿದ್ದಾರೆ. ಅದು ಕೂಡ ಮುಸ್ಲಿಂ ರಾಷ್ಟ್ರದಲ್ಲಿ. ಅಬುಧಾಬಿಯಲ್ಲಿ 27 ಎಕರೆ ಜಾಗ 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ಹಿಂದೂ ದೇವಾಲಯ ಉದ್ಘಾಟನೆಗೆ ರೆಡಿಯಾಗಿದೆ. ಪ್ರಧಾನಿ ಮೋದಿ ದುಬೈಗೆ 2 ದಿನದ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಮರಳುಗಾಡಿನ ನಾಡಿನ ಮೊದಲ ಹಿಂದೂ ದೇವಾಲಯವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇವತ್ತಲ್ಲಿ ಭಾಷಣ ಕೂಡ ಮಾಡಿದರು. ನೋಡಿ ಯಾವ ರೀತಿ ಇದೆ ಆ ದೇವಸ್ಥಾನ, ಹೇಳ್ತಾ ಹೋಗ್ತೀನಿ. ನಾಳೆ ಬಿಡುಗಡೆ ಮಾಡ್ತಾರೆ. 27 ಎಕರೆಯಲ್ಲಿದೆ. ಇದೇ ಆ ದೇವಸ್ಥಾನ, ಅಕ್ಷರ ಪುರುಷೋತ್ತಮ ಸ್ವಾಮಿ ದೇವಸ್ಥಾನ. ಇದೊಂದು ರೀತಿಯಲ್ಲಿ ಅಯೋಧ್ಯೆ ದೇವಸ್ಥಾನ ಥರನೇ ಇದೆ. ನಾರಾಯಣ ದೇವಸ್ಥಾನ ಬರೋಬ್ಬರಿ 180 ಅಡಿ ಎತ್ತರವಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ವಿದೇಶದಲ್ಲಿ ನಿರ್ಮಿಸಿದ ಮೊದಲ ಸಾಂಪ್ರದಾಯಿಕ ಕಲ್ಲಿನ ದೇವಸ್ಥಾನ ಇದು. 27 ಎಕರೆ ಜಾಗ, 700 ಕೋಟಿ ವೆಚ್ಚದಲ್ಲಿ ದೇಗುಲ ನಿರ್ಮಾಣ ಆಗಿದೆ. ಹೊರಗೆ ರಾಜಸ್ಥಾನದ ಮರಳುಗಲ್ಲು, ಒಳಗೆ ಬಿಳಿ ಅಮೃತಶಿಲೆ. ಪ್ರಾಚೀನ ಹಿಂದೂ ಶಿಲ್ಪಶಾಸ್ತ್ರದ ಪ್ರಕಾರ ಕಟ್ಟಿರುವಂಥ ದೇವಸ್ಥಾನ. 7 ಗೋಪುರ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ 7 ಫೆಡರೇಷನ್ಗಳನ್ನು ಸೂಚನೆ ಮಾಡುತ್ತೆ. ಅಲ್ಲಿಯ ರಾಷ್ಟ್ರಕ್ಕೆ ಸಂಬಂಧಪಟ್ಟಾಗ ಒಂದು ಸಿಂಬೋಲಿಕ್. 2017ರಲ್ಲಿ ಭೂಮಿ ಪೂಜೆ ಮಾಡಿದರು ಪ್ರಧಾನಿ ಮೋದಿ. ಕಳೆದ 3 ವರ್ಷಗಳಿಂದ ಕಂಬಳಗಳ ಕೆತ್ತನೆ ಕಾರ್ಯ ಆರಂಭ ಆಗಿದೆ. ರಾಜಸ್ಥಾನ, ಗುಜರಾತ್ನ 2,000 ಕಾರ್ಮಿಕರು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಧಾರ್ಮಿಕ ಪ್ರಕ್ರಿಯೆ ಜೊತೆಗೆ ಬೋಧನಾ ಶಾಲೆ, ಕ್ರೀಡಾಂಗಣ, ಸುಂದರ ಉದ್ಯಾನವನ, ಸಭಾಂಗಣ, ಮಳಿಗೆಗಳ ಸೌಲಭ್ಯ ಇದೆ. ಆಮೇಲೆ ಹಿಂದೂ ಸಂಸ್ಕೃತಿ. ಇದು ಅಕ್ಷರ ಪುರುಷೋತ್ತಮ ಸ್ವಾಮಿ ದೇವಸ್ಥಾನ ಹೇಳಿದ್ನಲ್ವಾ, ಅಕ್ಷರ ಪುರುಷೋತ್ತಮ ಸ್ವಾಮಿ ದೇವಸ್ಥಾನ. ಆಮೇಲೆ ಬೋಚ ಸನ್ಯಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ. ಇದನ್ನು ಹಿಂದೂ ಸಂಸ್ಕೃತಿ ಬಗ್ಗೆ ಅನ್ವೇಷಣೆ ಮಾಡೋದಕ್ಕೆ ಮುಕ್ತವಾಗಿ ಅವಕಾಶ ಇದೆ. ವಿದೇಶದಲ್ಲಿ ನಿರ್ಮಿಸಿದಂಥ ಮೊದಲ ಸಾಂಪ್ರದಾಯಿಕ ಕಲ್ಲಿನ ದೇವಸ್ಥಾನ. 27 ಎಕರೆ 700 ಕೋಟಿ ವೆಚ್ಚದಲ್ಲಿ 7 ಮಿನಾರ್ಗಳ ಥರ, ಅಂದರೆ ಗೋಪುರ ಥರ ಕಾಣುತ್ತೆ. ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ 7 ಫೆಡರೇಷನ್ಗಳನ್ನು ಸೂಚನೆ ಮಾಡುತ್ತೆ. ನಾಳೆ ಉದ್ಘಾಟನೆ ಆಗುತ್ತೆ. ಈಗ ಬನ್ನಿ ಪ್ರಶ್ನೆಗೆ. ನೋಡಿ, ದುಬೈಯಲ್ಲಿ ದೇವಸ್ಥಾನಗಳ ನಿರ್ಮಾಣ ಆಗ್ತಾ ಇದೆ. ರಾಷ್ಟ್ರಗಳ ನಡುವೆ ಈ ರೀತಿಯ ಅಡ್ಜಸ್ಟ್ಮೆಂಟ್ಗಳಿರುತ್ತೆ. ಭಾರತ ಹೋಗಿ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡುತ್ತೆ. ಹಾಗಂತ ಇರಲಿಲ್ಲ. ಭಾಳ ಅದ್ಭುತವಾಗಿದ್ದು ಮಾಡಿದ್ದಾರೆ. ಅನೇಕ ಮುಸ್ಲಿಂ ರಾಷ್ಟ್ರಗಳ ಜೊತೆ ಅತ್ಯದ್ಭುತವಾದ ಸಂಬಂಧವನ್ನು ಹೊಂದುತ್ತಾ ಇದ್ದಾರೆ. ಆಮೇಲೆ ಅನೇಕ ಮುಸ್ಲಿಂ ರಾಷ್ಟ್ರಗಳು ಜಮ್ಮು ಕಾಶ್ಮೀರದಲ್ಲಿ, ಗುಜರಾತ್ನಲ್ಲಿ, ಭಾರತದ ಅನೇಕ ಕಡೆ ವ್ಯವಹಾರ ಹೂಡಿಕೆಗಳನ್ನು ಕೂಡ ಮಾಡ್ತಾ ಇದೆ. ಕೇವಲ ಹಿಂದೂ ಮುಸ್ಲಿಂ ದ್ವೇಷವನ್ನು ರಾಜಕೀಯಕ್ಕಾಗಿ ಮಾಡಬೇಡಿ. ಸೈದ್ಧಾಂತಿಕವಾಗಿ ಯಾವುದಾದ್ರೂ ಕಾರಣಗಳಿದ್ದರೆ, ಈಗ 3 ದೇವಸ್ಥಾನಗಳ ಬಗ್ಗೆ ಹೇಳ್ತಾರೆ. ಅಯೋಧ್ಯೆ, ರಾಮ ಮಂದಿರ, ಕಾಶಿ ಮತ್ತು ಮಥುರಾ. ಅದು ಒಡೆದು ಕಟ್ಟಲಾಗಿದೆ. ಅದಕ್ಕೆ ಬೇಕಾಗಿ ಅನೇಕ ದೇವಾಲಯಗಳನ್ನು ಕೆಡವಿದ್ರೂ ಕೂಡ ಅದು ಬೇಡ, ನಮಗೆ 3 ಕೊಟ್ಟುಬಿಡಿ ಅನ್ನುವಂಥ ಆಗ್ರಹ ಬಹುಸಂಖ್ಯಾತ ಹಿಂದೂಗಳು ಹಲವು ವರ್ಷಗಳಿಂದ ಇರುವಂಥದ್ದು. ಅದರಲ್ಲಿ ರಾಮ ಮಂದಿರ ಆಗಿದೆ, ಅಯೋಧ್ಯೆ ಆಗಿದೆ, ಕಾಶಿಯಲ್ಲಾಗ್ತಾ ಇದೆ, ಆಮೇಲೆ ಮಥುರಾದ ಬಗ್ಗೆ ಕೋರ್ಟಲ್ಲಿ ಕೆಲವು ವಿಚಾರಗಳಿದೆ. ಅದು ಈ ಹಿಂದೆ ಕೂಡ ಒಂದು ಕನ್ವರ್ಸೇಷನ್ ಆಗಿದೆ. ನಾವು ಸರಿ ಮಾಡ್ಕೊಳ್ಳೋಣ, ಆದರೆ ಒಳ್ಳೆಯದು ಅನ್ನುವಂಥದ್ದು. ಹಾಗಂತ ನಾಳೆ ಬೇರೆ ಕ್ರಿಶ್ಚಿಯನ್ ರಾಷ್ಟ್ರಗಳು ಅಥವಾ ಮುಸ್ಲಿಂ ರಾಷ್ಟ್ರಗಳು ಬಂದಾಗ ಭಾರತದಲ್ಲಿ ಮಸೀದಿ ಆಗೋದಿಲ್ಲ ಅಥವಾ ಚರ್ಚ್ ಆಗೋದಿಲ್ಲ ಅಂತಲ್ಲ, ಅದು ಆಗತ್ತೆ. ಆದರೆ ಅದು ವಿವಾದಕ್ಕೆ ಕಾರಣವಾಗಿರ್ಬೋದು. ಇಲ್ಲಿ ವಿವಾದ ಇರುವಂಥದ್ದು ಭಾರತದಲ್ಲಿ ಯಾವತ್ತಾದರೂ ರಾಮ ಮಂದಿರದ್ದು, ಅದು ರಾಮ ಹುಟ್ಟಿದ ಜಾಗ ಒಡೆದಾಕಿದ್ದಾರೆ. ಹೆಂಗೆ ಹೇಳ್ತೀರಿ ಅಂತಂದರೆ, ಸೋಮನಾಥ ದೇವಾಲಯ ಇದೆಯಪ್ಪ, 17 ಬಾರಿ ಅಟ್ಯಾಕ್ ಆಗಿದೆ, ವಾಪಸ್ ಕಟ್ಕೊಂಡಿದ್ದೀವಿ ನಾವು. ಇದನ್ನು ಭಾರತೀಯರಾದ ಹಿಂದೂಗಳು ಮತ್ತು ಮುಸ್ಲಿಮರು ಕೂತು ಆಲೋಚನೆ ಮಾಡಿ ಆ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಹುಡುಕಬೇಕು. ಅಲ್ಲಿಯ ಮುಖ್ಯಮಂತ್ರಿಗಳಾಗಿದ್ದಂಥ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದು. ಇದನ್ನು ಕೊಡೋಣ, ನಾವು ನಮ್ಮ ಸಮಸ್ಯೆ ಬಗೆಹರಿಸೋಣ. ಮುಂದಿನ ದಿನಮಾನಗಳತ್ತ ದೇವರು, ದೇವಸ್ಥಾನ, ಮಸೀದಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ಅಭಿವೃದ್ಧಿ ಹೆಂಗೆ ಹೋಗ್ಬೇಕಂತೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ ಬನ್ನಿ. ಇನ್ನು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಏನೋ ಗೊತ್ತಿಲ್ಲಪ್ಪ, ಈ ರಾಹುಲ್ ಗಾಂಧಿಯ ಟೈಮ್ ಸರಿ ಇಲ್ವೋ, ಕಾಂಗ್ರೆಸ್ ಟೈಮ್ ಸರಿ ಇಲ್ವೋ. ಯಾಕಂದರೆ 44, ಅಲ್ಲಿ 52, ಅಲ್ಲಿಂದ ಮೇಲಕ್ಕೆ ಹೋಗ್ತಾನೆ ಇಲ್ಲ ಕಾಂಗ್ರೆಸ್. ಈಗ ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಒಂದೊಂದು ಎಡವಟ್ಟು ಆಗ್ತಾ ಇದೆ. ಈಗ ಏನು ಎಡವಟ್ಟು? ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲಿಗೆ ಬಂದರು, ಅಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಲು ಹೋಗಿದ್ದಾರೆ. ನ್ಯಾಯ ಕೊಡ್ತೀನಿ. ಇವತ್ತು ಜಾರ್ಖಂಡಲ್ಲಿದ್ದವರು ಅಲ್ಲೂ ಕೂಡ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರೇನು ಹೇಳ್ತಾರೆ, ಜಾರ್ಖಂಡ್ ಸರ್ಕಾರ ಆದಿವಾಸಿಗಳಿಗೆ ಸೇರಿದ ಭೂಮಿಯನ್ನು ವಶಕ್ಕೆ ಪಡೆದಿತ್ತು.
ಜಾರ್ಖಂಡ್ ಸರ್ಕಾರ ಆದಿವಾಸಿಗಳಿಗೆ ಸೇರಿದ ಭೂಮಿಯನ್ನು ವಶಕ್ಕೆ ಪಡೆದಿದೆ. ಅದು ಆದಿವಾಸಿಗಳ ಭೂಮಿ, ಎನ್ಕ್ರೋಚ್ ಮಾಡಿದ್ದಾರೆ, ಅದನ್ನು ಪತ್ತೆ ಹಚ್ಚಿದ್ದಾರೆ ರಾಹುಲ್ ಗಾಂಧಿ. ಆಮೇಲೆ ಯಾರೆಲ್ಲ ಜಾಗ ಕಳ್ಕೊಂಡಿದ್ದಾರೋ ಅವ್ರ ಜೊತೆ ಮಾತಾಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೀನಿ ಅಂತ ಹೇಳಿದ್ದಾರೆ. ಯಾರೆಲ್ಲ ಆದಿವಾಸಿಗಳ ಭೂಮಿಯನ್ನು ಕಳ್ಕೊಂಡಿದ್ದೀರೋ ನೋಡಿ, ಸರ್ಕಾರ ಇದನ್ನು ಅತಿಕ್ರಮಣ ಮಾಡಿಕೊಂಡಿದೆ. ಇದು ಆದಿವಾಸಿಗಳ ಭೂಮಿ, ಆದಿವಾಸಿಗಳಿಗೆ ಸಿಗಬೇಕು ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ ಅವರು ಹೇಳಿದ್ರಲ್ಲಿ, ಆದಿವಾಸಿಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ. ಆದರೆ ಎಡವಟ್ಟು ಏನಪ್ಪ ಅಂತಂದರೆ, ಅಲ್ಲಿರೋ ಸರ್ಕಾರ ಇದೆಯಲ್ಲ, ಇವರ ಸರ್ಕಾರವೇ ಮೈತ್ರಿ ಸರ್ಕಾರ ಅಲ್ಲಿರೋದು, JMM ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ. ಇದು ಎಡವಟ್ಟು. ಅದು ಯಾಕೆ ಆಗ್ತಿದೆ ಗೊತ್ತಿಲ್ಲ. ಈಗ ನರೇಂದ್ರ ಮೋದಿ ಅವರು ಕೆಲವು ವಿಚಾರಗಳನ್ನು ಓದ್ತಾರಲ್ವ, ಏನು ಅವರೇ ಕೂತು ಬರೀತಾರೆ ಅಂದ್ಕೊಂಡ್ರ? ಅಲ್ಲ. ಈ ರಾಜ್ಯಕ್ಕೆ ಬರ್ತಾರಲ್ಲ, ಹಂಪಿಗೋ ಮತ್ತೊಂದಕ್ಕೆ, ಏನು ಅವ್ರು ಕೂತು ಬರಿತಾ ಇರ್ತಾರ? ಅಲ್ಲ. ಅದಕ್ಕೆ ಮಾಹಿತಿ ಕೊಡೋರು ಇರ್ತಾರೆ. ಮೊನ್ನೆ ಅಮಿತ್ ಶಾ ಬಂದಾಗ ನಾವೊಂದು ವಿಡಿಯೋ ಹಾಕಿದ್ವಿ. ಆ ವಿಡಿಯೋದಲ್ಲಿ CT ರವಿ ಹೇಳ್ತಾರೆ, ಇದರ ಏಕಿ ಕಾಂಗ್ರೆಸ್ ಹೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ 28 ಸೀಟಲ್ಲಿ 25 ನಾವಿದ್ದೀವಿ, ಒಂದು JDS ಇದೆ, ಒಂದು ಕಾಂಗ್ರೆಸ್ ಇದೆ, ಒಂದು ಸುಮಲತಾ ಇದ್ದಾರೆ. ಹೇಳ್ಕೊಡ್ಬೇಕಾಗುತ್ತೆ. ಅವರಿಗೆ 1000 ತಲೆನೋವುಗಳಿರುತ್ತೆ. ಆ ಹೇಳಿಕೊಡೋರು ಕರೆಕ್ಟಾಗಿದ್ದರೆ ನಾಯಕ ಸ್ಟ್ರಾಂಗ್ ಆಗ್ತಾನೆ. ಒಬ್ಬನೇ ಕೂತ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ. ಏನು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾರೇನು, ಬಜೆಟ್ ಕೂತ್ಕೊಂಡು ಅವರೇ ಬರೆಯೋದಾ? ಅಲ್ಲ. ಹೆಂಗೆ ಬೇಕು ಅಂತ ಒಂದು ಐಡಿಯಾ ಇರುತ್ತೆ, ಅದನ್ನು ಹೇಳ್ತಾರೆ, ಅವ್ರು ರೆಡಿ ಮಾಡ್ತಾರೆ, ಒಂದು ಗ್ಲಿಮ್ಸ್ ಇರುತ್ತೆ, ಅದನ್ನು ಓದ್ತಾರೆ. ಹೇಳ್ರಪ್ಪ, ಅನುಕ್ರಮಣಿಕೆ, ಕನ್ನಡದಲ್ಲಿ ಅನುಕ್ರಮಣಿಕೆ ಅಂತ ಹೇಳ್ತೀವಿ ನಾವು, PTK ಅಂತ. ಹೇಳಿ ಮೈನ್ ಪುಟ ಏನು ತೆಗೆದು ನೋಡಿ. ಇದು ಅಡ್ವೈಸ್ ಮಾಡೋರು ಕರೆಕ್ಟಾಗಿದ್ದರೆ ಇಂಥ ತೊಂದರೆಗಳು ಉಂಟಾಗೋದಿಲ್ಲ. ರಾಹುಲ್ ಗಾಂಧಿಯವರು ಫಸ್ಟ್ ಅದನ್ನು ಅರ್ಥ ಮಾಡಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.